ಹಾಯ್ ನನ್ನ ಎಲ್ಲ ಯೂಟ್ಯೂಬ್ ಫ್ರೆಂಡ್ಸ್ಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ಈ ದಿನದಲ್ಲಿ ಪೆಪ್ಪರ್ ಚಿಕನ್ ಡ್ರೈ ರೋಸ್ಟನ್ನು ನಾನು ಮಾಡ್ತಾಯಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ರೈಸ್, ರಸಮ್ಮು ಇದ್ರ ಜೊತೆಗೆ ನಾವು ಇದನ್ನು ತಿಂತಾ ಇದ್ದರೆ ತುಂಬಾ ಟೇಸ್ಟಿ. ನೀವು ಒಮ್ಮೆ ಮಾಡಿ ನೋಡಿ. ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಅರ್ಧ ಕೆ ಜಿ ಚಿಕನ್ನು. ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ಇದನ್ನು ನೀರನ್ನು ಬಸ್ದು ನೀಟಾಗಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ದೊಡ್ಡ ಈರುಳ್ಳಿ ಮೀಡಿಯಮ್ ಸೈಜದು, 2 ಹುಳಿ ಟೊಮೆಟೊ ಹಾಗೂ 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು 4ರಿಂದ 5 ಟೀ ಸ್ಪೂನು ಎಣ್ಣೆ ಮತ್ತು ಅರಿಶಿಣ ಹುಡಿ, ಹಸಿಮೆಣಸು ಒಂದು 7ರಿಂದ 8, ಅದೇ ರೀತಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ. ಅದೇ ರೀತಿಯಾಗಿ ಇದನ್ನು ಡ್ರೈ ಪೌಡರ್ ಮಾಡ್ಕೊಳ್ಳೋಕ್ಕೆ ಕಾಳು ಮೆಣಸು, ಜೀರಿಗೆ, ಚಕ್ಕೆ, ಲವಂಗ. ನಾನೀಗ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಈ ಕಾಳು ಮೆಣಸು ನಾನು ಒಂದು 2 ಟೇಬಲ್ ಸ್ಪೂನು, ದೊಡ್ಡ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಈ ಕಾಳು ಮೆಣಸು, ಜೀರಿಗೆ 1 ದೊಡ್ಡ ಟೇಬಲ್ ಸ್ಪೂನು ಹಾಗೂ ಚಕ್ಕೆ 1, ಲವಂಗ 2ರಿಂದ 3 ತೊಗೊಂಡಿದ್ದೀನಿ. ಈಗ ಇದನ್ನು ಮೊದಲಿಗೆ ಕಾಳು ಮೆಣಸನ್ನು ನಾವು ಹುರ್ಕೊಳ್ಬೇಕಾಗುತ್ತೆ. ಇದು ಪೌಡರ್ ಮಾಡ್ಕೊಳ್ಬೇಕು ಇದನ್ನು. ಅದರಿಂದ ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹುರ್ಕೊಂಡ ನಂತರ ನಾನು ಇಲ್ಲಿ 2 ಸ್ಪೂನ್, ದೊಡ್ಡ 1 ಸ್ಪೂನಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ. ಅದು ಚಕ್ಕೆ, ಲವಂಗ ಎಲ್ಲವನ್ನು ಸೇರಿಸ್ಕೊಂಡು ನಾನು ಇದ್ರ ಜೊತೆಗೆ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇದನ್ನು ಸ್ವಲ್ಪ ಕಂದು ಬಣ್ಣ, ಅಂದರೆ ತುಂಬಾ ರೋಸ್ಟ್ ಆಗಬಾರ್ದು, ಇದು ಫ್ರೈ ಆಗಬಾರ್ದು, ತುಂಬಾ ಹುರ್ಕೊಳ್ಬಾರ್ದು. ಇದನ್ನು ಸ್ವಲ್ಪ ಲೈಟಾಗಿ ಜೀರಿಗೆ ಹಾಕಿದ ನಂತರ ನಾವು ಸ್ವಲ್ಪ ನೀಟಾಗಿ ಲೈಟಾಗಿ ಹುರ್ಕೊಳ್ಬೇಕಾಗುತ್ತೆ ಇದನ್ನು. ಇದು ಒಂದು 2 ನಿಮಿಷ ನಾವು ಹುರ್ಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ಇದನ್ನು ಪೌಡರ್ ಮಾಡಿ ನಾನು ಇಟ್ಕೊಳ್ತೀನಿ. ಈಗ ಇಲ್ಲಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಹಾಗೂ ಬೆಳ್ಳುಳ್ಳಿ ಇದಿಷ್ಟನ್ನು ನಾನು ನೋಡಿ ಇದನ್ನು ಕುಟಾಣಿಯಲ್ಲಿ ಜಜ್ಜಿಕೊಳ್ಬೇಕು. ಈ ಕುಟಾಣಿಯ ಜೊತೆಗೆ ನಾನು ಜಜ್ಜಿಕೊಳ್ತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡಬಾರ್ದು. ಏಕೆಂದರೆ ಗ್ರೈಂಡ್ ಮಾಡಿದರೆ ಅದರ ಒಂದು ಟೇಸ್ಟು ನಮಗೆ ಬರೋದಿಲ್ಲ. ಅದರಿಂದ ನಾನು ಇದನ್ನೆಲ್ಲ ಹಾಕ್ಕೊಂಡು ನಾನು ಇದನ್ನು ಕುಟಾಣಿ ಮೂಲಕ ಜಜ್ಕೊಳ್ತಾ ಇದ್ದೀನಿ. ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಇದ್ರ ಜೊತೆಗೆ ಹಾಕ್ಕೊಂಡು ಇದನ್ನು ಜಜ್ಕೊಳ್ತಾ ಇದ್ದೀನಿ. ಇದು ಈ ರೀತಿ ನಾವು ಕುಟ್ಟಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ರೀತಿ ನಾವು ಕುಟ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ. ಈ ರೀತಿ ನಾವು ಹಸಿಮೆಣಸು ಇದನ್ನೆಲ್ಲನೂ ನಾವು ಕುಟ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ತೆಗೆದು ಇಟ್ಕೊಳ್ಬೇಕು. ಈಗ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2ರಿಂದ 3 ಸ್ಪೂನು ಎಣ್ಣೆಯನ್ನು ನಾನು ಈಗ ಹಾಕ್ಕೊಳ್ತೀನಿ. ಈ ಬಾಣಲಿ ಇದನ್ನು ಸ್ವಲ್ಪ ಈ ಎಣ್ಣೆ ಕಾಯಬೇಕು. ಒಂದು ಮೀಡಿಯಮ್ ಇದರಲ್ಲಿ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಎಣ್ಣೆನ ತುಂಬ ಕೂಡ ಬಿಸಿ ಆಗಬಾರ್ದು, ಎಣ್ಣೆ ತುಂಬ ಬಿಸಿ ಆಗಬಾರ್ದು, ಸ್ವಲ್ಪ ಸಾಧಾರಣ ಒಂದು ಕುದಿ ಬರುವಷ್ಟು ಎಣ್ಣೆ ಹಾಕಬೇಕು. ಇದಕ್ಕೆ ನಾನೀಗ ಈ ಮಸಾಲ ಪೇಸ್ಟನ್ನು ನಾನು ಇಟ್ಕೊಂಡಿದ್ದೀನಿ. ಅದನ್ನು ನಾನೀಗ ಇದಕ್ಕೆ ಎಣ್ಣೆ ಬಿಸಿಯಾದ ನಂತರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಮಸಾಲೆನ ತೆಗೆದು ಕುಟ್ಟಿ ಇಟ್ಕೊಂಡಂಥ ಮಸಾಲೆಯಲ್ಲಿ ನಾನು ಅರ್ಧ ಭಾಗ ತೆಗೆದಿದ್ದೀನಿ. ಇದರಲ್ಲಿ 1 ದೊಡ್ಡ ಸ್ಪೂನಷ್ಟು ಮಸಾಲೆ ಆಗಿದೆ. ಇದನ್ನು ನಾನು ಈಗ ನೋಡಿ, ಎಣ್ಣೆ ಕುದೀತಾ ಇದೆ, ಇದ್ರ ಜೊತೆಗೆ ನಾನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಈ ಥರ ಚಂದ ಫ್ರೈ ಮಾಡ್ಕೊಳ್ಬೇಕು. ಈ ಹಸಿ ಮಸಾಲೆ ಎಲ್ಲ ಹೋಗ್ಬಿಡ್ಬೇಕು. ಹಸಿ ಮಸಾಲೆ ಅದರಲ್ಲೇ ಇರಬಾರ್ದು. ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ನಾವು ಚಿಕನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ನಾನಿಲ್ಲಿ ತೊಗೊಂಡಂಥ ಚಿಕನ್ನ ನಾನು ಇದಕ್ಕೆ ಹಾಕಿ ನಾನು ಈಗ ಮಿಕ್ಸ್ ಮಾಡ್ತೀನಿ. ಸ್ವಲ್ಪನೇ ತೊಗೊಂಡು ನೀರು ಇರಬಾರ್ದು. ನೀರನ್ನು ಇನ್ನೂ ಸ್ವಲ್ಪ ಅದರಲ್ಲಿ ಎಷ್ಟೇ ನೀವು ಚಿಕನ್ ತೊಳೆದು ಹಿಂಡಿ ಇಟ್ಕೊಂಡ್ರೂ ಅದರಲ್ಲಿ ನೀರಿನ ಅಂಶ ಇದ್ದೇ ಇರ್ತದೆ, ನೀರು ಬಿಟ್ಕೊಳ್ತದೆ. ಅದರಿಂದ ಚೆನ್ನಾಗಿ ಹಿಂಡಿ ಅದನ್ನು ಈ ಬಾಣಲಿಗೆ ಹಾಕ್ಕೊಳ್ಬೇಕು. ನೋಡಿ,
ಈ ರೀತಿ ಕೈ ಆಡಿಸ್ತಾ ಇರಬೇಕು. ಅದನ್ನು ಮಸಾಲೆ ಅದ್ರ ಜೊತೆಗೆ ಆ ಚಿಕನ್ ಜೊತೆಗೆ ಎಲ್ಲ ಬೆರೆತುಕೊಳ್ಬೇಕು. ಹಸಿ ಸ್ಮೆಲ್ಲು ಹೋಗಬೇಕು. ಅದು ಈ ಕಲರಿಂದ ಇನ್ನೊಂದು ಲೈಟ್ ಕಲರ್ ಲೈಟ್ ಆಗಿರೋ ಕಲರಿಗೆ ಬರ್ತದೆ. ಅದು ಬೆಂದು ಈ ಮಸಾಲೆ ಜೊತೆಗೆ ಬೇಯ್ತಾ ಅದು ಆ ಕಲರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ನಾವು ಇದಕ್ಕೆ ಬೇರೆ ಮಸಾಲೆನ ಹಾಕಬೇಕು. ನೋಡಿ ಈಗ ಇದಾಗ್ತಾಯಿದೆ. ನಾನು ಮುಚ್ಚಿಟ್ಟಿದ್ದೀನಿ. ಇದು ಒಂದು 5 ನಿಮಿಷ ನಾವು ಹಾಗೆ ಮುಚ್ಚಿ ಇಡಬೇಕು. ನಂತರ ಆ ಮುಚ್ಚಳನ್ನು ತೆಗೆದು ಒಂದು 5 ನಿಮಿಷ ಆದಮೇಲೆ ನಾವು ತೆಗೆದು ನೋಡಿದರೆ ಅದು ಚೆನ್ನಾಗಿ ಆ ಮಸಾಲೆ ಎಲ್ಲ ಹಿಡಿದು ಚೆನ್ನಾಗಿ ಬೆಂದಿರ್ತದೆ. ನಾನಿವಾಗ ಇದು ಲಿಡ್ಡನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಕಲರಿಗೆ ಬರ್ತದೆ. ಆಗ ಹಾಕುವಾಗ ಇದು ಮಸಾಲೆ ಎಲ್ಲ ಹಿಡಿದು ಇದು ಚೆನ್ನಾಗಿ ಒಂದು 5 ನಿಮಿಷ ನಾವು ಈ ರೀತಿ ಈಗ ಮಸಾಲೆ ಮತ್ತು ಎಣ್ಣೆಲೇ ಅದು ಬೇಯಬೇಕಾಗುತ್ತೆ. ಈಗ ನಾನು ಈ ಬಾಣಲಿಯಿಂದ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ಈಗ ಬಾಕಿ ಉಳಿದಂಥ ಎಣ್ಣೆನ ನಾನು ಇದೇ ಬಾಣಲಿಗೆ ಹಾಕ್ಕೊಳ್ತೀನಿ. ಇದರಲ್ಲಿ ಮಸಾಲೆ ಎಲ್ಲ ಸ್ವಲ್ಪ ಇದೆ. ಅದೇ ಬಾಣಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆನ. ಇದೇ ಎಣ್ಣೆಗೆ ನಾನು ಇವಾಗ ಸ್ವಲ್ಪ ಕಾಯಬೇಕು ಈ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವೀಗ ಬಾಕಿ ಇರೋ ಮಸಾಲೆನ ನಾನು ಹಾಕ್ಕೊಳ್ತೀನಿ. ಈಗ ನೋಡಿ ಈಗ ಎಣ್ಣೆ ಕಾದಿದೆ. ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ತಗೊಂಡಂತಹ ಒಂದು ಅರ್ಧ ಭಾಗ ಈರುಳ್ಳಿಯನ್ನು ನಾನು 4 ಭಾಗಗಳಾಗಿ ಮಾಡಿ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ತುಂಬ ರೋಸ್ಟ್ ಆಗಬಾರ್ದು. ಸ್ವಲ್ಪ ಗೋಲ್ಡನ್ ಬಂದರೆ ಸಾಕು. ತುಂಬ ಗೋಲ್ಡನ್ ಕಲರ್ ಬರಬಾರ್ದು ಇದಕ್ಕೆ. ನೋಡಿ ಈ ರೀತಿ ಬಂದರೆ ಸಾಕು ಇದಕ್ಕೆ. ಇವಾಗ ನೋಡಿ ಈ ರೀತಿ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇದು ಇವಾಗ ಈ ರೀತಿ ಹಸಿ ಥರ ಕಾಣಬೇಕು. ಇದಕ್ಕೆ ಈಗ ನಾನು ಟೊಮೆಟೊನ ಆ್ಯಡ್ ಮಾಡಿದ್ದೀನಿ. ಟೊಮೆಟೊ ಕೂಡ ಚೆನ್ನಾಗಿ ಅದ್ರ ಜೊತೆಗೆ ರಸ ಬಿಡಬೇಕು. ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೇಯಬೇಕಾಗುತ್ತೆ. ಇದಕ್ಕೆ ಈಗ ನಾನು ಇನ್ನು ಬಾಕಿ ಉಳಿದಂಥ ಈ ಕುಟ್ಕೊಂಡಂಥ ಮಸಾಲೆ ಏನಿದೆ ಅದನ್ನು ನಾನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಈಗ ನಾವು ತೆಗೆದಿಟ್ಕೊಂಡಂಥ ಈ ಚಿಕನ್ನ ನಾನು ಇದ್ರ ಜೊತೆಗೆ ಬೆರೆಸ್ತಾ ಇದ್ದೀನಿ. ಈ ಮಸಾಲೆ ಜೊತೆಗೆ ಈ ಟೊಮೆಟೊ ಈರುಳ್ಳಿ ಮತ್ತು ಈ ಮಸಾಲೆ ಜೊತೆಗೆ ಒಂದು 5 ನಿಮಿಷ ಚೆನ್ನಾಗಿ ನಾವು ಕೈ ಆಡಿಸ್ಬೇಕು. ಇದಕ್ಕೆ ಇದು ಚೆನ್ನಾಗಿ ಬೇಯಬೇಕಾಗುತ್ತೆ. ನೋಡಿ ಈಗ ಈ ರೀತಿ ಆಗಿದೆ. ಇದು ಈಗ ಒಂದು 3/4 ಭಾಗದಷ್ಟು ಈಗ ಇದು ಬೆಂದಿದೆ. ಇದಕ್ಕೆ ನಾವು ಬೇಕಿದ್ದರೆ ಇನ್ನೂ ಜಾಸ್ತಿ ಅದು ಬೇಯಬೇಕಂತ ಹೇಳಿದ್ರೆ ನಾವು ಅದನ್ನು ಲಿಡ್ಡನ್ನು ಮುಚ್ಚಿ ಇಟ್ಟು ಬೇಯಿಸ್ಬೋದು. ಅದೇ ರೀತಿ ನಾವಿಲ್ಲಿ ಕೈ ಹಾಕ್ಕೊಂಡಿದ್ದಷ್ಟು ಅದು ಚೆನ್ನಾಗಿ ರೋಸ್ಟ್ ಆಗ್ತಾ ಇರ್ತದೆ. ಯಾಕೆಂದರೆ ಅದ್ರ ಲಿಡ್ ಮುಚ್ಚಿದರೆ ಅದರದ್ದು ನೀರು ಅಡಿಕೆ ಬಿದ್ದು ಇದು ಗ್ರೇವಿ ಜಾಸ್ತಿ ಆಗ್ಬೋದು ಮತ್ತು ಡ್ರೈ ರೋಸ್ಟ್ ಅಂತ ಆಗೋದಿಲ್ಲ ಇದು. ನಾನೀಗ ಇದಕ್ಕೆ ಚಿಟಿಕೆ ಅರಿಶಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ಅರಿಶಿನ ಪೌಡ್ರ್ ಹಾಕಿ ಆಯಿತು. ಈಗ ನಾನು ಹುಡಿ ಮಾಡ್ಕೊಂಡಂಥ ಈ ಕಾಳು ಮೆಣಸು, ಜೀರಿಗೆ, ಚಕ್ಕೆ, ಲವಂಗ ಇದನ್ನು ಹುಡಿ ಮಾಡ್ಕೊಂಡಂತಹ ಈ ಪೌಡರ್ನ ನಾನೀಗ ಇದ್ರ ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಹೀಗೆ ಅದೆಲ್ಲವನ್ನು ನಾನು ಮಾಡ್ಕೊಂಡಿದ್ದನ್ನು ಮಿಕ್ಸ್ ಮಾಡಿ ಒಂದು ಸಲ ಚೆನ್ನಾಗಿ ಇದನ್ನು ಮೇಲೆ ಕೆಳಗೆ ಮಗಚಿ ಹಾಕಿ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಈಗ ನಾನು ಒಂದು ಉಪ್ಪನ್ನು ಹಾಕಿ ಮುಚ್ಚಿ ಇಟ್ಟಿದ್ದೆ. ನೋಡಿ, ಈ ರೀತಿ ಬರೀ ಇದರಲ್ಲಿ ನೀರಿನ ಅಂಶ ಇಲ್ಲ, ಬರೀ ಎಣ್ಣೆ ಅಂಶ ಇದೆ. ಅದರ ಜೊತೆಗೇ ಇದು ಬೇಯ್ತಾ ಇದೆ. ಇದೀಗ ಆಗಿದೆ. ನಾನೀಗ ಇದನ್ನು ಸರ್ವಿಂಗ್ ಬೋಲಿಗೆ ಹಾಕಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ತುಂಬ ಟೇಸ್ಟಿ ಇದು. ನೀವು ಮಾಡಿ ನೋಡಿ ಒಮ್ಮೆ ಈ ರೀತಿಯಾಗಿ. ಇದಕ್ಕೆ ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡ್ಬೋದು. ನಾನು ಆಲ್ರೆಡಿ ಹಾಕಿರೋದ್ರಿಂದ ನಾನು ಮಾಡಲಿಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.